Anyways, for this problem, the pain is so much invasive. ಕುತ್ಕೊಳ್ಳಿ ಕುತ್ಕೊಳ್ಳಿ ಹಂಗೆ ಕುತ್ಕೊಳ್ಳಿ ಸ್ವಲ್ಪ ಕುತ್ಕೊಳ್ಳಿ ಆಗೋಯ್ತು ನೋವು ಆಯ್ತಾ ನೋಡಿ ಬರ್ತಿದ್ದಾರೆ ಅಂದಿದ್ದಲ್ಲ ಇಟ್ಕೋ ಹಿಂಗೆ ಈ ಕಡೆ ತಿರ್ಗು ಹಾಂ ಹಿಂಗೆ ಬೆಳಗು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಾಂ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ದೀಪಾವಳಿ ಹಬ್ಬದ ಮೊದಲನೇ ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು. ಧನ್ತೆರಸ್ ಇತ್ತಲ್ಲ ಅವತ್ತಿನ ದಿನ. ಸೊ ಹೇಗೆಲ್ಲ ಆಯಿತು, ಏನಾಯಿತು ಅನ್ನೋದನ್ನು ಈ ವಿಡಿಯೋ ಯಾಕೆ ನಗ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಹೇಗಾಯಿತು ನಮ್ಮ ಮನೆಯಲ್ಲಿ ಪೂಜೆ ಆಗಿರ್ಬೋದು, ನನ್ನ ಮಗಳು ನನಗೆ ಗಿಫ್ಟ್ ಕೊಟ್ಟಿದ್ದಾಳೆ, ರಿಟರ್ನ್ ಗಿಫ್ಟು, ಅದೇನು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋನ ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವತ್ತು ಧನ್ತೆರಸ್ ಇತ್ತಲ್ವ, ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡೋಣ. ಅವಳಿಗೆ ಹೆಂಗಿದ್ರು ಇಯರಿಂಗ್ಸ್ ತರಬೇಕಿತ್ತು. ಹೋಲೆನ ಅಪ್ಪನ ಜೊತೆ ಕೋಪ ಬಂದಿದೆ, ಅದಕ್ಕೆ ಅವ್ರ ಹೊಟ್ಟೆ ಮೇಲೆ ಕುತ್ಕೊಂಡು ಹಿಂಗೆ ಮಾಡ್ತಿದ್ದಾಳೆ. ಬೆಳಗ್ಗೆ ಎಲ್ಲ ಪೂಜೆ ಮುಗಿಸಿ ಸಂಜೆ ಭೀಮಾ ಜ್ಯುವೆಲ್ಸ್ಗೆ ಹೋದ್ವಿ. ಅವಳಿಗೆ ಇಯರಿಂಗ್ಸ್ ಸ್ಟಡ್ಸ್ ತರೋಣ ಅಂತ ಹೇಳ್ಬಿಟ್ಟು. ಇಯರಿಂಗ್ಸು ತುಂಬ ಎಲ್ಲ ದೊಡ್ಡದಿತ್ತು. ಸೊ ಅದಕ್ಕೆ ನಾನು ಏನು ಮಾಡಿದೆ, ನೋಸ್ ಪಿನ್ ಬರುತ್ತಲ್ವ ಲೇಡೀಸ್ದು, ಅದನ್ನು 2 ಪೇರು ಒಟ್ಟಿಗೆ ಮಾಡಿಬಿಟ್ಟು ಇಯರಿಂಗ್ಸ್ ಥರ ಹಾಕೋಣ. ತುಂಬ ಜನ ಹಾಗೆ ಮಾಡೋದು, ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಅವತ್ತಿನ ದಿನ ಧನ್ತೆರಸ್ ಇರ್ದಿದ್ರಿಂದ ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಸೊ ಹೆಂಗೋ ಫೈನಲಿ ವಿ ಗಾಟ್ ಅರ್ಲಿ ಅಂತಲೇ ಹೇಳ್ಬೋದು. ಬೇಗ ನಾವು ಚೂಸ್ ಮಾಡಿದ್ವಿ ಅವತ್ತಿನ ದಿನ. ಬಿಕಾಸ್ ಅವಳನ್ನ ಇಟ್ಕೊಂಡಿರೋಕ್ಕೂ ಆಗ್ತಿರ್ಲಿಲ್ಲ. ಅಲ್ಲಿ ಹೋದರೆ ಈ ಥರ ಬೇಕು, ಬೆಲೂನ್ ಬೇಕು ಅಂತೇಳಿ ಮಕ್ಳ ಜೊತೆ ಎಲ್ಲ ಆಡೋಕ್ಕೆ ಹೋಗ್ತಾಳೆ. ಸೊ ಇದೊಂದು ಡಿಸೈನ್ ನೋಡಿದೆ, ಮತ್ತು ಇದೊಂದು ಡಿಸೈನ್ ನೋಡಿದೆ. ಇನ್ನೂ ಈ ಥರ ಕ್ಯೂಟಾಗಿ ಹಾಕಿಟ್ಟಿದ್ದಾರಪ್ಪ ಹಿಂಗೆಲ್ಲ ಮಕ್ಕಳದ್ದು ಇಯರಿಂಗ್ಸ್ನ. ಸೊ ಆಮೇಲೆ ನಾನು ಮೊದಲಿಗೆ ಒಂದು ಚೂಸ್ ಮಾಡಿದೆ. ಸೊ ಅದು ಸ್ಟಾರ್ ಬಂದುಬಿಟ್ಟು ಮಧ್ಯದಲ್ಲಿ ಪರ್ಲ್ದೊಂದು ಸ್ಟೋನ್ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಇದು ಮಾಡಿಕೊಂಡು ಬಿಲ್ಲಿಂಗ್ ನಿದ್ರೆ ಕೇಳಬೇಕು, 1/2 hour ಆಗೇ ಆಗುತ್ತೆ. ಸೊ ಅವಳಂತೂ ಈ ಥರ ಬೆಲೂನ್ ಬೇಕಂತ ಅಳ್ತಾನೆ ಇರ್ತಾಳೆ. ಅಲ್ಲಿ ಹೋದಾಗೆಲ್ಲ ಕೊಟ್ಬಿಟ್ಟು, ಅಂದರೆ ಮಕ್ಕಳು ಬಂದರೆ ಎಲ್ಲ ಮಕ್ಳಿಗೂ ಕೂಡ ಕೊಡ್ತಾರೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಬಂದು ಹೋಗಿದ್ದು ಈವ್ನಿಂಗೇ ಹೋಗಿದ್ವಿ. 7:30 ಹೋಗಿದ್ವಲ್ವ. ಇವ್ರಿಗೆಲ್ಲ ಹೊಟ್ಟೆ ಶೋ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸರಿ ತಿನ್ಕೊಂಬಿಟ್ಟು ಆಮೇಲೆ ಎಲ್ಲಾದರೂ ಮನೆಗೆ ತೊಗೊಂಡೋಗಿ ಅದರ ನೆಕ್ಸ್ಟ್ ಡೇ ಹಾಕೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಬರೋಕ್ಕೆ ಹೋದ್ವಿ. ಸರಿ ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನೂ ಓಪನ್ ಇತ್ತು. ಇಲ್ಲೇ ಇರ್ತಾರಲ್ವ, ಮೀನ್ಸ್ ಆಚಾರ ಅಂತ ಹೇಳ್ತೀವಿ ನಾವು, ಅವ್ರು ಹಾಕ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಕಟ್ ಮಾಡಿಸ್ಬಿಟ್ಟು ಇಯರಿಂಗ್ಸ್ ಎಲ್ಲ ಅವ್ರಿಗೆ ಇದು ಮಾಡಿ ಈ ಥರ ಇದೆ ಹಾಕಬೇಕು ಅಂಥೇಳಿ ಹಾಕಿಸ್ಕೊಂಡು ಇದು ಮಾಡ್ಕೊಂಬಂದ್ವಿ. ಸೊ ಅವರೇ ಹಾಕ್ಕೊಟ್ರು. ಹಾಕ್ಕೊಟ್ರು ಇಷ್ಟ ನಿಮಗೆ ಅದು ಹಾಕ್ಬೇಕಾ? ಬೇಕಾದ ಒಂದು ನನಗೆ ಒಂದು ನಿನಗೆ. ಎಲ್ಲಿ ಇಡ್ತೀರಿ ಇಬ್ಬರು ಸ್ವಲ್ಪ ಯಾವ ಕಡೆ ಮೂಗು ಆಯ್ತು. ಇಲ್ಲಿ ಎಡಗಡೆನಾ? ಇಲ್ಲ ಲಾಸ್ಟ್ ಹೋಗೋಣ, ಹಾಕೊಂಡು ಹೋಗ್ಬಿಡೋಣ, ಮುಗೀತು. ಪಪ್ಪಗೆ ಹೇಳೋಣ. ಆಯ್ತು ಆಯ್ತು ಕಣಮ್ಮ, ಆಯ್ತು ಆಗೋಯ್ತು ನೋವು ಆಯ್ತಾ ನೋಡಿ ನೋಡಿ ಜನರೇ, ಶಾಪಿಂಗ್ಗಳಲ್ಲೆಲ್ಲ ಲೈಟ್ ನೋವಾಗ್ತಿದ್ಯಾ ಕಂದ? ತುಂಬ ದೊಡ್ಡದನ್ನು ಕೂಡ ಹಾಕಬಾರ್ದು ಮಕ್ಕಳಿಗೆ. ಸೊ ಈ ಥರ ಒಂದು ಮುತ್ತಿರೋವಂಥದ್ದು ಪರ್ಲ್ ಮತ್ತು ಸ್ಟಾರ್ ಇರೋವಂಥದ್ದನ್ನ ತೊಗೊಂಬಂದೆ. 2 ಸೇರಿ ನನಗೆ 800 ಮಿಲಿ ಏನೋ ಸಮಥಿಂಗ್ ಇತ್ತು, 2 ಸೇರಿ. ನೋಸ್ ಪಿನ್ನ ನಾನು ಇಯರಿಂಗ್ಸ್ ಥರ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ಅವಳಿಗೆ. ಬಟ್ ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಯಿತು ಅಂತ. ಸೊ ಅದಾದಮೇಲೆ ತುಂಬ ಖುಷಿಯಾಗಿದ್ಲು. ಗಿಫ್ಟ್ ಕೊಡ್ಸ್ಕೊಂಬಂದಿದ್ನಲ್ವ ದೀಪಾವಳಿಯ ಇದಂಥೇಳಿ. ನಮಗೆ ಹೇಗೆ ಅಕ್ಷಯ ತೃತೀಯ ಇರುತ್ತೆ, ಅವ್ರಿಗೆ ಧನ್ತೆರಸ್ ಅಂತ ಇರುತ್ತೆ. ಸೊ ಆ ಖುಷಿಗೋಸ್ಕರ ನನ್ನ ಮಗಳು ನನಗೆ ಹೀಗೆಲ್ಲ ಆಟಾಡ್ಕೊಂಡೋಗಿ 11 ಗಂಟೆಯಲ್ಲಿ ಮಲಗುವಾಗ ಬಾಡಿ ಲೋಷನ್ ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ಇಕ್ಕಿದ್ಲು. ಕಣ್ಣು ಹಿಂಗೆ ಊದ್ಕೊಂಬಿಟ್ಟಿದೆ, ಒಳಗೂ ಕೂಡ ಏಟಾಗಿಬಿಟ್ಟಿದೆ, ಸ್ಕ್ರ್ಯಾಚ್ ಆಗಿದೆ. ಏನಾಯ್ತು ಗೊತ್ತಾ,
ಮಲಗ್ತಾಳೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ನಮ್ಮ ಮನೆಯವ್ರಿಗೆ ಹೇಳಿದೆ ಲೈಟ್ ಆಫ್ ಮಾಡಿ ಅವಳು ಬಾಡಿ ಲೋಷನ್ನ ಎಸ್ಬಿಟ್ಟು ಬರ್ತಾಳೆ. ಬಾಡಿ ಲೋಷನ್ ಪ್ರೆಸ್ ಮಾಡ್ತಾಯಿದ್ಲು, ಅವಳಿಗೆ ಆಗಲ್ಲ, ಬಟ್ ಆದರೂ ಒಂದೊಂದು ಸರಿ ಪ್ರೆಸ್ ಮಾಡಿಬಿಡ್ತಾಳೆ. ಅದನ್ನು ಎಸ್ಬಿಟ್ಟು ಬರ್ತಾಳೆ, ಲೈಟ್ ಆಫ್ ಮಾಡಿರಿ ಅಂತ ಹೇಳಿದೆ. ನಮ್ಮ ಮನೆಯವರು ಯಾವಾಗಲೂ ಮಾಡಲ್ಲ, ನಾನು ಯಾವಾಗಲೂ ಹೇಳಲ್ಲ, ಅವಳು ಮಲಗೋವರೆಗೂ ನಾನು ಲೈಟ್ ಆಫ್ ಮಾಡಲ್ಲ ಹೇಳ್ಬೇಕಂದ್ರೆ. ಸರಿ ಅಂತ ಹೇಳ್ಬಿಟ್ಟು ಆಫ್ ಮಾಡ್ತಾಳೆ, ಅದನ್ನು ಎಸ್ಬಿಟ್ಟು ಬರ್ತಾಳೆ ಅಂತ. ಅವಳೇನು ಮಾಡಿದ್ಲು, ನಿಂತಿದ್ದ ಜಾಗದಲ್ಲೇ ನಿಂತ್ಕೊಂಡ್ಲು, ಬಾಡಿ ಲೋಷನ್ನ ತೆಗೆದು ನನ್ನ ಮಖಕ್ಕೆ ಸೇಮ್ ಹೈಟಲ್ಲಿ ಅವಳು ನಿಂತಿರೋದಕ್ಕೂ ನಾನು ಮಂಚದ ಮೇಲೆ ಮಲಗಿರೋದಕ್ಕೂ ಸೇಮ್ ಪ್ಲೇಸ್ ಇತ್ತಲ್ವ, ಸರಿ ತೊಗೊಂಡ್ಬಿಟ್ಲು. ನನ್ನ ಕಣ್ಣಂತೂ ಹಿಂಗಾಗಿದೆ, ರಾತ್ರಿ ಎಲ್ಲ ಮಲ್ಗೋಕ್ಕಾಗಿಲ್ಲ. ನೀರು ಬರ್ತಾಯಿದೆ, ರೈಟ್ ಸೈಡಿಗೆ ಆಗಿದ್ದು, ರೈಟ್ ಸೈಡ್ ಐಸು, ರೈಟ್ ಸೈಡ್ ನೋಸಲ್ಲಿ ವಾಟರು ಫುಲ್ಲು ನೈಟ್ ಬಂತು. ಆ್ಯಕ್ಚುಲಿ ನಾವು 12 o'clockಗೇನೋ ಇದೆಲ್ಲ ಮುಗ್ದಿದ್ದು. ನಾನು ಅಳ್ತಿರೋದು ನೋಡಿ ಎಲ್ಲರೂ ಕೂಡ ನಾಟಕ ಮಾಡ್ತಿದ್ದಾಳೆ, ಅವಳಿಗೆ ಎದುರಿಸೋಕ್ಕೋಸ್ಕರ ಅಂತ ಅಂತಿದ್ರು. ಬೆಳಗ್ಗೆ ಎದ್ದು ನೋಡಿ ಹಿಂಗೆ ಹೇಳ್ತಾಳೆ. ಆಯ್ ಮಂಗರಿ ಚಿನಿ, ಯಾರಿಗೆ ಮಾಡಿದ್ದು? ನೀನಾ? ಏನು ಮಾಡಿದೆ? ಬಾಡಿ ಲೋಷನಲ್ಲಿ ಹೊಡ್ದ? ಯಾಕೆ ಹೊಡೆದೆ? ಸುಮ್ಮನೆ ಮಾಡ್ದೆ? ಅಮ್ಮಂಗೆ ಹಬ್ಬು ಆಗಿಲ್ವಾ? ಅಮ್ಮ ನಿನಗೆ ಊಟ ತಿಂಡಿ ಮಾಡಿಕೊಡೋದೆಲ್ಲ ಯಾರು? ಅಮ್ಮ ಹಂಗೆ ಹಬ್ಬು ಆಗಿದೆಯಲ್ಲ, ಬಾಯ್ಲಿ. ಯಾರು ಮಾಡ್ಕೊಡೋದು? ಅಪ್ಪ ಮಾಡ್ಕೊಡೋದಾ? ಅಮ್ಮ ಚತ್ತೋದ್ರೆ ಏನು ಮಾಡ್ತೀಯ? ಅಮ್ಮ ಚತ್ತೋಗ್ಬೇಕಾ? ಬೇಡವಾ ಅಮ್ಮ? ಬೇಡ, ಅಮ್ಮ ಬೇಕಾ? ಅಪ್ಪನೂ ಬೇಕಾ? ಮತ್ತೆ ಹಿಂಗೆ ಹಬ್ಬ ಮಾಡಬಾರ್ದಲ್ವ ಯಾರಿಗೂ? ಸಾರಿ ಕೇಳಮ್ಮಂಗೆ. ಓಕೆ. 18th ನೈಟು ಅಂದರೆ ಸ್ಯಾಟರ್ಡೇ ನೈಟ್ ಆಗಿದ್ದದು. ಅದಾದಮೇಲೆ ನೈಟ್ ಎಲ್ಲೋ ಹಾಸ್ಪಿಟಲ್ಲು ಓಪನ್ ಇರೋದು ತೋರಿಸ್ಲಿಲ್ಲ ಆನ್ಲೈನಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಸಂಡೇ ಅಲ್ಲಪ್ಪ, ಕ್ಲಿನಿಕ್ ಯಾವುದು ಓಪನ್ ಇರಲಿಲ್ಲ. ಮಾಡಿದ ಕಡೆ ನೋಡಿದ್ರೆ 2 days ಆದಮೇಲೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾರಾಯಣ ನೇತ್ರಾಲಯ ಅಂತ ಇದೆಯಲ್ವ ಬನ್ನೇರುಘಟ್ಟ ರೋಡಲ್ಲಿ, ಅಲ್ಲೋದ್ವಿ. ಆ್ಯಕ್ಚುಲಿ ನಿಮ್ಗೆ ಯಾರಿಗಾದ್ರೂ ಐಸ್ದೇನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಮಕ್ಕಳಿಗೆ ಯಾರಿಗಾದ್ರೂ ಆದರೆ ಇಮಿಡಿಯೇಟಾಗಿ ರಾಜಾಜಿನಗರಲ್ಲಿ ಮತ್ತು ಬೊಮ್ಮಸಂದ್ರ ಇದರಲ್ಲಿ ಓಪನ್ ಇರುತ್ತಂತೆ 24 hours. ಇಲ್ಲಿ ಮಾತ್ರ ಇರೋದು ಮಾರ್ನಿಂಗ್ ಟು ಈವ್ನಿಂಗ್ ಅಷ್ಟೇ. ಸ್ವಲ್ಪ ಚೆಕಪ್ ಎಲ್ಲ ಮಾಡಿದ್ರು ಏನೇನಾಗಿದೆ ಅಂತ ನೋಡೋಕ್ಕೆ. Anyways, for this problem, the pain is so much invasive. Take a few days to become all right. How many days it will take? Means 1 week you have to give it a 1 complete week. time. Okay. So, you first Because I have kid now, I have to take care and all. You become all right first. Yeah. Like 2 branches are open. You could have called in Naraya's number and gone somewhere. 2 branches are open. Oh, okay. Even when there are branches also open, you could have gone here. Doctor will take. Doctor will take out. Doctor will. Close. Both eyes closed. Bandage ಆದ್ಮೇಲೆ ಮೊದಲು ಒಂದು ಟೆಸ್ಟ್ ಮಾಡ್ತಾರೆ, ಬಿಕಾಸ್ ನಮ್ಮ ಕಣ್ಣಲ್ಲಿ ಏನಿದೆ ಹೇಗಾಗಿದೆ ಅಂತ ತಿಳ್ಕೊಳೋದಕ್ಕೆ ಒಂದು ಲಿಕ್ವಿಡ್ನ ಹಾಕ್ತಾರೆ. ಆ ಲಿಕ್ವಿಡ್ ಹಾಕಿದಾಗ ನಮಗೇನಾದರೂ ಸ್ಕ್ರ್ಯಾಚ್ ಆಗಿದ್ರೆ ಕ್ಲೀನಾಗಿ ಕಾಣಿಸುತ್ತೆ. ಸ್ಕ್ರ್ಯಾಚ್ ಆಗಿತ್ತು ತುಂಬ. ಆ ಫೋಟೋನು ಕೂಡ ನಿಮಗೆಲ್ಲ ಹಾಕಿದ್ದೀನಿ ನೋಡಿ, ಇದೆ ಆ್ಯಕ್ಚುಲಿ ಕಾಣಿಸ್ತಿದೆಯಲ್ವಾ, ಹಂಗೆ ಇದು ಲಿಕ್ವಿಡ್ ಹಾಕಿದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಬ್ಯಾಂಡೇಜು ಕೂಡ ಇರಬೇಕು, ಬಿಕಾಸ್ ಡಸ್ಟಲ್ಲೆಲ್ಲ ಇನ್ನೂ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಆಯಿಂಟ್ಮೆಂಟ್ ಹಾಕ್ಬಿಟ್ಟು ಬ್ಯಾಂಡೇಜ್ ಮಾಡಿ ಕಳಿಸಿದ್ರು. ಪೇಯ್ನ್ ಆಗ್ತಾಯಿತ್ತು, ಏಕೆಂದರೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ಒಳಗಡೆ, ಬೇಗ ಇಲ್ಲಾಗುತ್ತೆ ಅಂತಲೂ ಅಂದರು. ಅವತ್ತೆಲ್ಲ ಬಂದು ಹಾಗೆ ಸುಮ್ಮನೆ ಮಲಗಿಬಿಟ್ಟೆ, ಏನೂ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಟ್ಯಾಬ್ಲೆಟು ಮತ್ತು ಇಂಜೆಕ್ಷನ್ನಿಂದ ಎಲ್ಲ ನಿದ್ರೆ ಬರ್ತಾಯಿತ್ತು. ಆದರೆ ನೆಕ್ಸ್ಟ್ ಡೇ ನರಕ ಚತುರ್ದಶಿ ಇತ್ತು. ಆವತ್ತಿನ ದಿನ ದೀಪಾವಳಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. 5 ದಿನ ಇರುತ್ತೆ, ಬಟ್ 3rd ಡೇ ಮತ್ತು 5th ಡೇ ನಮಗೆ ಇರುತ್ತಲ್ವ. ಸೊ ಎಣ್ಣೆ ಸ್ನಾನ ಮಾಡಿಸೋದಿತ್ತು ಅವತ್ತು ಮಕ್ಕಳಿಗೆ. ನಮಗಿದಿಲ್ಲ ಅಂತೇಳಿ ಮಕ್ಳಿಗೆ ಇದು ಮಾಡೋಕ್ಕಾಗತ್ತಾ? ಸರಿ ಅಂತೇಳ್ಬಿಟ್ಟು ಆ ಬ್ಯಾಂಡೇಜ್ ಇದರಲ್ಲೇ ಅವಳಿಗೆ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸ್ದೆ, ಬಿಕಾಸ್ ನಮ್ಮ ಮನೆಯವ್ರಿಗಾಗಲಿ ನನ್ನ ಮಗಂಗಾಗಲಿ ಬರಲ್ಲ. ಸೊ ಮಕ್ಕಳಿಗೆ ಮಾಡಲೇಬೇಕಲ್ವ, ಬಿಕಾಸ್ ನಮ್ಗೆ ಏನೇ ತೊಂದರೆ ಆದರೂ ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸ್ತೀವಿ. ಅವಳಿಗೆಲ್ಲ ಇದು ಮಾಡ್ಕೊಂಬಂದೆ. ಪಾಪ ರಾತ್ರಿ ನನ್ನೆಲ್ಲ ನೋಡಿಕೊಂಡು ಇವನಿಲ್ಲೇ ಮಲ್ಕೊಂಬಿಟ್ಟಿದ್ದಾನೆ. 4:45ವರೆಗೂ ನೋಡಿಕೊಂಡು ಆಮೇಲೆ ಸುಸ್ತಾಗ್ಬಿಡ್ತು, ಮಲ್ಕೊಂಬಿಟ್ಟಿದ್ದಾನೆ. ಮಲಗಲಿ ಅಂತ ಸುಮ್ಮನಾಗಿದೆ. ಅದಾದಮೇಲೆ ಅವಳಿಗೆ ಸ್ನಾನ ಮಾಡಿಸ್ಕೊಂಬಂದೆ, ಬಿಕಾಸ್ ಕೆಲವೊಂದು ರಿಚುವಲ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ ಮಕ್ಕಳಿಗೆ ಅಂತೇಳಿ. ನಮ್ಗೆ ಏನೇ ತೊಂದರೆ ಆಗಲಿ, ಏನೇ ಪ್ರಾಬ್ಲಮ್ ಆಗಲಿ, ಮಕ್ಳಿಗೆ ಮಾತ್ರ ಒಳ್ಳೆಯದಾಗಬೇಕು ಅಂತ ಬಯಸ್ತೀವಿ ನಾವು, ಅವ್ರು ಚೆನ್ನಾಗಿರಬೇಕು ಅಂಥೇಳಿ. ಸೊ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡಿ ಆರತಿ ಮಾಡಿ ಹೊಸ ಬಟ್ಟೆ ಹಾಕ್ಕೋಬೇಕಲ್ವ. ಸರಿ ಸ್ನಾನ ಎಲ್ಲ ಮಾಡಿಸ್ಕೊಂಬಂದು, ಬಟ್ ಬ್ಲೈಂಡ್ ಫುಲ್ ಈ ಕಡೆ ಏನೂ ಕಾಣಿಸ್ತಾ ಇರಲಿಲ್ಲ. ಆದಷ್ಟು ನನ್ನ ಕೈಲಿ ಹೆಂಗಾಗಿತ್ತು ಅದನ್ನು ಮಾಡಿದ್ದೆ ಮಕ್ಳಿಗೆ, ಇವಳಿಗೋಸ್ಕರ. ಬಿಕಾಸ್ ಚಿಕ್ಕ ಮಕ್ಳಿಗೆ ಯಾರೋ ಮಾಡೋಕ್ಕಾಗಲ್ಲ, ಅವ್ನು ಸ್ವಲ್ಪ ದೊಡ್ಡವನಿದ್ದಾನೆ, ಅವನೇ ಟೇಕ್ ಕೇರ್ ಮಾಡ್ಕೊಂಬಿಡ್ತಾನೆ. ಬಟ್ ಮಗುಗೆ ನಾವೇ ಮಾಡಬೇಕಲ್ವ. ಸೊ ನಮ್ಮ ಮನೆಯವ್ರಿಗೆಲ್ಲ ಸ್ನಾನ ಮಾಡ್ಸೋಕ್ಕಿನ್ನೂ ಏನೂ ಗೊತ್ತಿಲ್ಲ.
ಊಟ ಮಾಡ್ಸೋಕ್ಕೆ ಕೂಡ ಗೊತ್ತಿಲ್ಲ. ಅವನು ಊಟ ಎಲ್ಲ ಮಾಡಿಸ್ತಾನೆ, ಬಟ್ ಸ್ನಾನ ಮಾಡ್ಸೋಕ್ಕಾಗಲ್ಲ. ಅದರ ನೆಕ್ಸ್ಟ್ ಡೇ ಮತ್ತೆ ಟೆಸ್ಟಿಗೆ ಕರೆದಿದ್ರು, ಬಿಕಾಸ್ ಒಂದು 7 days ಆಗುತ್ತಲ್ಲ, ಅಲ್ಲಿವರೆಗೂ ಅಪ್ಡೇಟ್ ಮಾಡ್ತಿರ್ತೀವಿ ಡೇ ಬೈ ಡೇ, ಬಂದು ಹೋಗಬೇಕು ಅಂತೇಳಿ. ಸರಿ ಅಂತೇಳಿ ಬ್ಯಾಂಡೇಜ್ ತೆಗೆದು ಇವತ್ತು ಕೂಡ ಅಂದರೆ ಲೆಟರ್ಸ್ನ ಓದಿಸ್ತಾರೆ. ನಮಗೆ ಎಷ್ಟು ಐ ಪವರ್ ಇದೆ ನೋಡೋದಕ್ಕೆ. ನೆನೇನೂ ಮಾಡಿದರು, ಬಟ್ ಇವತ್ತು ನನಗೆ ಸ್ವಲ್ಪ ಜಾಸ್ತಿ ಬ್ಲರ್ರಿ ಥರ ಕಾಣಿಸ್ತಾ ಇತ್ತು, ಓದೋಕ್ಕೆ ಆಗ್ತಿರ್ಲಿಲ್ಲ. ನೆನ್ನೆ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಓದಿದ್ದೆ. ಅದಾದಮೇಲೆ ಲಿಕ್ವಿಡ್ ಹಾಕ್ಬಿಟ್ಟು ನರ್ವ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅನ್ನೋದನ್ನು ಮಾಡೋಕ್ಕೆ ಕೊಟ್ಟಿದ್ರು. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ಊಟ ಅಡುಗೆ ಏನೂ ಮಾಡಿರಲಿಲ್ಲ, ತರಿಸ್ತಾ ಇದ್ವಿ. ಆಮೇಲೆ ಪಾತ್ರೆ ತೊಳೆಯೋಕ್ಕೆಲ್ಲ ಪಾಪ ನನ್ನ ಮಗಂಗೆ ಆಗಲ್ವಲ್ಲ, ಹೋಟ್ಲಲ್ಲೇ ತಿನ್ಕೊಂಡು ಹೋಗೋಣ ಹತ್ರದಲ್ಲೇ ಎಲ್ಲಾದರೂ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನೂ ಕರೆಸಿದ್ವಿ ಮಧ್ಯದಾರಿಗೆ. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೌತ್ ಇಂಡಿಯನ್ ಮೀಲ್ಸ್ನ ಆರ್ಡ್ರ್ ಮಾಡಿದ್ದೀವಿ. ಏಕೆಂದರೆ ಪಾತ್ರೆ ಪಾಪ ಅವನು ಒಂದು ಡೇ ಸಂಡೇ ಫುಲ್ ಅವನೇ ಮ್ಯಾನೇಜ್ ಮಾಡ್ದ, ಮಂಡೇವರೆಗೆಲ್ಲ. ಸೊ ಅದಾದಮೇಲೆ ಅವಳಿಗೆ ಈ ಥರ ಆಟ ಎಲ್ಲ ಆಡೋದು ಇಷ್ಟ ಅಲ್ವಾ, ಅಲ್ಲಿಗೆ ಹೋಗ್ತೀವಿ. ಬಿಕಾಸ್ ಅವಳಿಗೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಅವಳಿಗೂ ಕೂಡ ಇದಾಗುತ್ತೆ ಅಂಥೇಳಿ ಬರ್ತಾ. ಪಾರಿವಾಳ ಅಂದರೆ ಅದಕ್ಕೆ ತುಂಬ ಇಷ್ಟ. ಮುಟ್ಟೋಕೆ ಹೋಗ್ತಾಳೆ, ಅದು ಹೋಗ್ಬಿಡುತ್ತೆ. ಖುಷಿಯಾಗುತ್ತೆ ಅದನ್ನು ನೋಡೋಕ್ಕೆ ಒಂಥರ. ಇದು ಸ್ಯಾಟರ್ಡೆ ಮಿಡ್ನೈಟ್ ಆಗಿತ್ತು. ಸಂಡೇ ನಮ್ಮ ಅಮ್ಮವ್ರಿಗೆ ಫೋನ್ ಮಾಡಿದ್ವಿ. ಪಾಪ ಅವರು ಮಂಡೇ ಬಂದರು ಈವ್ನಿಂಗ್ ಅಷ್ಟರೊಳಗಡೆ. ಅವ್ರಿಗೂ ಅಲ್ಲೆಲ್ಲ ಗೊತ್ತಾಗಿ ಎಲ್ಲ ಮಾಡ್ಕೊಂಬರ್ಬೇಕಲ್ವ, ನಾವು ಹೇಳಿದ್ದೆ ಸಂಡೇ ಬಂದರು. ಅವ್ರ ಜೊತೆ ಸ್ವಲ್ಪ ಮಾತಾಡ್ತಿದ್ದೆ. ಏನು ಬೇಕು ಇವರೇ ಏನಾ ಆಯ್ತೇವಾ. ಅದೇ ಟೈಮ್ಗೆ ನಾನು ಪೂಜೆನೂ ಮಾಡೋಂಗಿಲ್ದಂಗೆ ಆಗೋಯ್ತು. ಅಷ್ಟರೊಳಗೆ ಅಮ್ಮನೂ ಬಂದರು, ಅಮ್ಮನೇ ದೀಪ ಹಚ್ಚಿದ್ರು. ಇಲ್ಲಾಂದರೆ ದೀಪನೇ ಹಚ್ತಾ ಇರಲಿಲ್ಲ ಈ ವರ್ಷ ಅಂತಲೇ ಹೇಳ್ಬೋದು. ಸೊ ಒಂದೊಂದು ಟೈಮ್ ಹೆಂಗಾಗ್ಬಿಡುತ್ತೆ ಅಂದರೆ ಹಬ್ಬಗಳಲ್ಲಿ ಹೆಣ್ಮಕ್ಳು ಪೂಜೆನೇ ಮಾಡೋಕ್ಕಾಗಲ್ಲ, ಒಂಥರ ಬೇಜಾರಾಗ್ಬಿಡುತ್ತೆ. ಸೊ ಬಾಗಿಲೆಲ್ಲ ದೀಪ ಹಚ್ಬಿಟ್ಟು ಅವ್ರಿಗೆ ಬಂದಂಗೆ ಸ್ವಲ್ಪ ಡಿಸೈನ್ ಮಾಡಿಬಿಟ್ಟೆಲ್ಲ ಇಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಮನೆ ಮುಂದೆ ಎಲ್ಲ ಲೈಟಿಂಗ್ಸ್ ಹಾಕಿದ್ರು. ಲೈಟಿಂಗ್ಸ್ ಹಾಕಿದ್ರೆ ದೀಪಾವಳಿ ಹಬ್ಬ ಅಂತ ಅನ್ಸ್ಕೊಳ್ಳೋದು. ಸರಿ ಅಂತ ಹೇಳ್ಬಿಟ್ಟು ಪಟಾಕಿ ಎಲ್ಲ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಂದಿದ್ರು ಅವಳಿಗೆ ಅಂಥೇಳಿ. ಅವಳು ನೋಡಿ ದೀಪಾವಳಿ ಬಂದರೆ ಮನೇಲಿ ಏನಾದರೂ ಡಿಸೈನ್ಸ್ ಸ್ಪೆಷಲ್ ಎಲ್ಲ ಮಾಡ್ತಾಯಿರ್ತೀನಿ. ಈ ಸತಿ ಏನೂ ಆಗಲಿಲ್ಲ. ಜಸ್ಟ್ ಹಿಂಗೇ ಅಮ್ಮನ ಕೂರಿಸ್ಬಿಟ್ಟು ಸ್ವಲ್ಪ ಹೇಳ್ಕೊಟ್ಟು ಎಲ್ಲ ಅದು ಮಾಡಿ ಅವರು ಕೂಡ ಮಾಡಿಕೊಟ್ರು. ಹಾಗೆ ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಇತ್ತು, ಹಾಗೆ ಇಟ್ಬಿಟ್ಟು ಒಂದಷ್ಟು ಕ್ಯಾಂಡಲ್ಸ್ನೆಲ್ಲ ಬರ್ನ್ ಮಾಡಿದ್ವಿ. ಆಚೆ ಎಲ್ಲ ದೀಪ ಹಚ್ಚಿದ್ವಲ್ವ, ಸೊ ಇದನ್ನು ಸ್ವಲ್ಪ ಡೆಕೋರೇಟಿವ್ ಆಗಿ ಏನಾದರೂ ಒಂಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ಫ್ಲವರ್ಸ್ ಎಲ್ಲ ಆಗಿ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ. ವರ್ಷ ಏನಾದರೂ ಮಾಡ್ತಿರ್ತಿದ್ದೆ. ಈ ಸರಿನೇ ಏನೂ ಮಾಡೋಕ್ಕಾಗಲ್ಲ. ಅವಳಿಗೆಲ್ಲ ಸ್ವಲ್ಪ ಪಿಕ್ಸ್ ತೆಗಿಯೋಣ ಇನ್ಸ್ಟಾಗ್ರಾಮ್ಗೆಲ್ಲ ರೀಲ್ಸ್ ಮಾಡೋಕ್ಕೆ ಅಂತಲೂ ಕೂಡ ಅವಳಿಗೆಲ್ಲ ಹಂಗೆ ಮಾಡು ಹಿಂಗೆ ಮಾಡು ಅಂಥೇಳಿ ಎಲ್ಲ ಇದು ಮಾಡ್ತಾಯಿದ್ದೆ. ಸೊ ಅವ್ರಿಗೆ ಇದು ಒಂದಿನ ಮೆಮೊರೀಸ್ ಇದಾಗ್ಬಿಟ್ರೆ ಮೆಮೊರೀಸ್ ಲೈಫ್ ಲಾಂಗ್ ಇರುತ್ತೆ. ಸೊ ನಮಗೇನು ಕಣ್ಣಲ್ವಾ ಒಂದಿನ ಅಂದ್ಕೊಂಡು ಸುಮ್ಮನೆ ಅದೇ ಅಷ್ಟೇ. ಈಗ ನೋಡಿ ಇದನ್ನು ಹೇಳ್ಕೊಟ್ರೆ ಹೆಂಗೆ ಅವಳು ರಿಯಾಕ್ಷನ್ ಕೊಡ್ತಾಳೆ ಅಂತೇಳ್ಬಿಟ್ಟು ಅವಳಿಗೆ ವಾಟರ್ ದಿಯೋ ಥರ ಬರುತ್ತಲ್ಲ ಅದನ್ನು ಕೊಟ್ಟಿದ್ದೆ ಕೈಗೆ. ಇಲ್ಲಿ ಸ್ಮೈಲ್ ನನ್ನ ನೋಡು. ಹೆಂಗೆ ನಗಡದ್ ನೀನು? ಬಾಯ್ ಬಿಟ್ಟು ನೆಗಡ್ಕಂದ ಚಿನಿ, ಬಾಯ್ ಬಿಟ್ಟು ನೆಗಾಡಪ್ಪ ಬೇಗ ಪ್ಲೀಸ್. ಇವಳಿಗೇನು ಗೊತ್ತಾ, ರೆಡಿಯಾಗೋವ್ರಿಗೂ ಆಗ್ತಾಳೆ, ಆದರೆ ಈ ಫೋಟೋಸ್ ವೀಡಿಯೋಸ್ ಮಾಡೋ ಅಷ್ಟರೊಳಗೆ ಕೋಪ ಬಂದುಬಿಡುತ್ತೆ. ಅದೇ ಪ್ರಾಬ್ಲಮ್ಮು. ಸೊ ಹಿಂಗೆ ಮಾಡು ಅಂತೆಲ್ಲ ಸ್ವಲ್ಪ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹಾಕೋದಕ್ಕೆ ಅಂತೇಳಿ ಮಾಡಿದ್ದೆ. ಹೆಂಗೋ ಮಾಡಿದ್ಲು, ಸ್ವಲ್ಪ ಪರವಾಗಿಲ್ಲ ಅಂಥೇಳಿ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋವಿನಲ್ಲಿ ದೀಪಾವಳಿ ಆಚರಿಸಿದ ಮಹಿಳೆ ನಾನೊಬ್ಬಳೇನೋ, ಪಟಾಕಿ ಹೊಡೆದೇ ಕಣ್ಣನ್ನು ಹಾಳು ಮಾಡಿಕೊಂಡಂಥ ಮಹಿಳೆ ಕೂಡ ನಾನೊಬ್ಬಳೇ. ಸೊ ಮೋರ್ ವೀಡಿಯೋಸ್ಗಾಗಿ ಫಾಲೋ ಮಾಡೋದನ್ನು ಮರಿಬಿಡಿ. ನೆಕ್ಸ್ಟ್ ಏನೇನಾಯಿತು ಹಬ್ಬದ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ಹೊಲೆ ಹೇಗಿದೆ ಡಿಸೈನ್ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.